ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನಪೂರ್ಣೇಶ್ವರಿ ನಗರಕ್ಕೆ ಅಕ್ಯೂಸ್ಗಳನ್ನ ಕರ್ಕೊಂಡು ಬರೋ ಕೆಲಸ ಆಗಿದೆ. ದರ್ಶನ್ ಅತ್ಯಾಪ್ತ ವಿನಯ್ ಗೋಡೌನ್ ನಲ್ಲೇ ರೇಣುಕಾಸ್ವಾಮಿ ಮರ್ಡರ್ ಆಗಿರೋದು ಜೂನ್ 8ನೇ ತಾರೀಕು. ಚಿತ್ರದುರ್ಗದಿಂದ ಕಾಮಾಕ್ಷಿಪಾಳ್ಯ ಗೋಡೌನ್ಗೆ ಆರೋಪಿಗಳು ಕರೆತಂದಿದ್ರು ರೇಣುಕಾಸ್ವಾಮಿಯನ್ನ. ಕಳೆದ ಗುರುವಾರ ಚಿತ್ರದುರ್ಗದಿಂದ ಆರೋಪಿಗಳು ರೇಣುಕಾಸ್ವಾಮಿಯನ್ನ ಕರೆತಂದಿದ್ರ ಬಗ್ಗೆ ಮಾಹಿತಿ ಇದೆ. ಒಂದು ದಿನ ಗೋಡೌನ್ ನಲ್ಲೇ ಇಟ್ಟು ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಮನಸ್ಸೋ ಇಚ್ಛೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ನೋಡಿ, ಅವರ ವಿಕೃತಿಗೆ ಹಿಡಿದಂತಹ ಸಾಕ್ಷಿ ಇದು. ಮರ್ಮಾಂಗಕ್ಕೆ ಒದ್ದಿದ್ರಿಂದ ತೀವ್ರ ನಿತ್ರಾಣರಾಗಿ ಅಸ್ವಸ್ಥರಾಗಿ ರೇಣುಕಾಸ್ವಾಮಿ ಸಾವನ್ನಪ್ತಾರೆ. ಶನಿವಾರ ರಾತ್ರಿ ರಸ್ತೆಗೆ ಎಸೆದು ಅಲ್ಲಿಂದ ಕಾಲ್ ಕೀಳುತ್ತೆ. ದರ್ಶನ್ ಗ್ಯಾಂಗ್ ಅನ್ನುವಂತಹ ಆರೋಪ ಕೂಡ ಸದ್ಯಕ್ಕಿದೆ. ಸೊ ಈ ವಿಚಾರದಲ್ಲಿ ಸುದೀರ್ಘವಾಗಿ ತನಿಖೆಯನ್ನು ನಡೆಸಬೇಕಾಗಿರೋದ್ರಿಂದ ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ನಗರಕ್ಕೆ ಇತರೆ ಅಕ್ಯೂಸ್ಗಳನ್ನ ಕೂಡ 9 ಜನ ಏನಿದ್ರು, ಬಾಡಿ ಗಾರ್ಡು, ಆಪ್ತರು, ಅಧ್ಯಕ್ಷರು, ಯಾರ್ಯಾರಿದ್ರು ಅವರೆಲ್ಲರನ್ನ ಕೂಡ ಪಟಾಲಂನೇ ಕರ್ಕೊಂಡು ಬರಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಸದ್ಯಕ್ಕೆ ಏನಾಗ್ತದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವ ರೀತಿ ತನಿಖೆ ಈಗ ಆಗತ್ತೆ ಅಂತ, ಅಕ್ಯೂಸ್ಗಳನ್ನ ಯಾವ ಕಾರಣಕ್ಕೆ ಕರ್ಕೊಂಡು ಬಂದಿದ್ದಾರೆ ಈ ಸ್ಟೇಷನ್ಗೆ? ಮಮತಾ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಒಟ್ಟು 11 ಜನ ಆರೋಪಿಗಳನ್ನ ಈಗ ವಿಚಾರಣೆ ಮಾಡಲಾಗ್ತಿರುವಂತದ್ದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಪವಿತ್ರ ಗೌಡ, ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳಿಗೆ ಎಲ್ರಿಗೂ ಕೂಡ ಮುಖಾಮುಖಿ ಕೂರಿಸಿ ವಿಚಾರಣೆ ಮಾಡುವ ಕೆಲಸವನ್ನ ಈಗಾಗಲೇ ವಿಜಯನಗರ ಎಸಿಪಿ ಮತ್ತೆ ಡಿಸಿಪಿ ಗಿರೀಶ್ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಿರುವಂತದ್ದು. ಯಾವ ಕಾರಣಕ್ಕಾಗಿ ಈ ಒಂದು ಕೊಲೆ ಆಗಿದೆ ಅನ್ನುವಂಥದ್ದನ್ನ ಮಾಹಿತಿ ಕಲೆ ಹಾಕುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಪ್ರಾಥಮಿಕವಾಗಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಕೆಲವೊಂದು ಮೆಸೇಜ್ಗಳನ್ನ ಕೊಲೆಯಾದ ವ್ಯಕ್ತಿ ಮಾಡಿದ್ದ ಅನ್ನುವಂತ ಆರೋಪದ ಮೇಲೆ ಆತನನ್ನ ಕರೆತಂದು ಕೊಲೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಪೊಲೀಸರಿಗೆ ಸಿಕ್ಕಿರುವಂತದ್ದು. ಹಾಗಾಗಿ ಆ ಮೆಸೇಜ್ಗಳನ್ನ ಇಟ್ಕೊಂಡು ಪವಿತ್ರ ಗೌಡ ಏನ್ ಮೆಸೇಜ್ ಮಾಡಿದ್ರು ಅನ್ನುವಂತ ವಿಚಾರವನ್ನ ಕಲೆ ಹಾಕುವ ಕೆಲಸವನ್ನ ಈಗಾಗಲೇ ಪೊಲೀಸರು ಮಾಡ್ತಿರುವಂತದ್ದು. ಬಹಳ ಪ್ರಮುಖವಾಗಿ ಕೊಲೆ ನಡೆದಂತ ದಿನ ಯಾರು ಆತನನ್ನ ಚಿತ್ರದುರ್ಗದಿಂದ ಕರೆದುಕೊಂಡು ಬಂದ್ರು ಅನ್ನುವಂಥದ್ದು ಕೂಡ ಬಹಳ ಕೂಲಂಕುಷವಾಗಿ ತನಿಖೆ ಮಾಡುವ ಕೆಲಸವನ್ನ ಈಗ ಸದ್ಯ ಪೊಲೀಸರು ಮಾಡ್ತಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ನಾವು ಈಗಷ್ಟೇ ಹೇಳ್ತಾ ಇದ್ವಿ, ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಆ ಅಕ್ಯೂಸ್ಗಳನ್ನ ಕರೆಸೋ ಕೆಲಸವನ್ನು ಮಾಡಿದ್ದಾರೆ. ಸೊ ಇಲ್ಲಿ ಮುಖಾಮುಖಿ ಕೂರಿಸಲಾಗುತ್ತೆ. ದರ್ಶನ್, ಪವಿತ್ರ ಗೌಡ ಎಲ್ಲರನ್ನು ಮುಖಾಮುಖಿ ಕೂರಿಸ್ಬಿಟ್ಟು ಪ್ರಶ್ನೆಯನ್ನ ಕೇಳ್ತಾರೆ.